ಸರ್, ನಮ್ಮ ಬೇಡಿಕೆ ಏನಂತಂದ್ರೆ, ನಾವು ನನ್ನ ಅನುಭವದ ಪ್ರಕಾರ 35 ವರ್ಷ ನಾನು ಗುತ್ತಿಗೆದಾರ ಕೆಲಸ ಮಾಡಿದ್ದೀನಿ. ಇಷ್ಟು ಒಂದು ಕೆಟ್ಟ ಒಂದು ವಾತಾವರಣ ಇದೇ ಸೃಷ್ಟಿಯಾಗಿತ್ತು. ಯಾಕಂತಂದ್ರೆ ಎಲ್ಲರಿಗೂ ಕೊಡ್ತಾರ, ದುಡ್ಡು ಸಾಲ ಮಾಡಿ ಕೊಡ್ತಾರ. ನಾವು ಸಾಲ ಮಾಡಿ ಅಭಿವೃದ್ಧಿ ಕೆಲಸ ಮಾಡಬೇಕಂತ ಪರಿಸ್ಥಿತಿ ಬಂದೈತಿ ಈಗ ಸದ್ಯ. ನಾವು ಮಾಡಿದ್ದು ನಮ್ಮ ದುಡ್ಡಿಗೆ ನಾವು ಹಾಕಿದ ದುಡ್ಡು ನಮಗೆ ಕೂಲಿ ಕೊಡ್ತಾ ಇಲ್ಲ. ನಮ್ಮ ಹಿಂದೆ ಒಂದು ದೊಡ್ಡ ಒಂದು ಬೃಹತ್ ಒಂದು ಆಗಿರ್ತಕ್ಕಂಥ ಒಂದು ಜ್ಞಾನ ಐತಿ. ಏನಂತಂದ್ರೆ ಎಲ್ಲ ಕಾರ್ಮಿಕರದಾರ, ಕೂಲಿ ಕಾರ್ಮಿಕರದಾರ, ಎಲ್ಲರೂ ಅದಾರ. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ನಮ್ಮ ಮಕ್ಕಳದ್ದು ಫೀಸ್ ಕಟ್ಟಕ್ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಬಂದೈತಿ. ಬೇರೆಯವರಿಗೆಲ್ಲ ಸಾಲ ಮಾಡಿ ತಂದು ದುಡ್ಡು ಕೊಡ್ತಾರ. ನಾವು ಅಭಿವೃದ್ಧಿ ಕೆಲಸ ಮಾಡಿದಂತವ್ರಿಗೆ ಗುಂಡಿ ತುಂಬಿದಂತವ್ರಿಗೆ ಗುಂಡಿ ತುಂಬ್ರಿ ಅಂತ ಹೇಳಿ ನಮ್ಗೆ ಒತ್ತಾಯ ಮಾಡಿ ಕೆಲಸ ಮಾಡಿಸ್ತಾರ. ವರ್ಕ್ ಆರ್ಡರ್ ಕೆಲಸ ಮಾಡಿಸ್ಕೊಂತಾರ. ಮಾಡಿ ಬಂದು ಮುಗಿಸಿ ಮಾಡ್ತಾರ, ಪೇಮೆಂಟ್ ಮಾಡ್ತಾರ ಅಂತ ನಾವೇನಾರ ಒಂದು ಭರವಸೆ ಮ್ಯಾಗ ಕೆಲಸ ಮಾಡಿದ್ದಕ್ಕೆ ನಮ್ಗೆ ಇಲ್ಲಿ ಮಟನು ಕೂಲಿ ಕೊಡ್ತಾ ಇಲ್ಲ. ನಮಗೆ ಈ ಹಂತಕ್ಕೆ ಬಂದೈತಿದ್ರೆ 35 ವರ್ಷ ಇದು ಫಸ್ಟ್ ಟೈಮ್ ಇದು. ಈ ಪ್ರಕಾರ ಯಾವತ್ತೂ ನಾವು ಗುತ್ತಿಗೆದಾರ ಇಷ್ಟು ವರ್ಷದಿಂದ ಪೇಮೆಂಟ್ ಗೆ ಬಂದಿದ್ದಿಲ್ಲ. ನಾವು ಬೆಂಗಳೂರು ನೋಡಿದ್ದಿಲ್ಲ. ಅಲ್ಲಿ ಕೆಲಸ ಆಗ್ತದೆ, ಅಲ್ಲಿ ಭವಿಷ್ಯತ್ತೆ, ಅದ್ರ ಮಾರಿಗಂತ ಅಲ್ಲೇ ಇರ್ತಿದ್ವಿ. ಈಗ ಪ್ರತಿಯೊಂದು ರೂಪಾಯಿಗೂ ಸಹಿತ ನಾವಿಲ್ಲಿ ಎರಗಾಡಂತ ಪರಿಸ್ಥಿತಿ ಬಂದೈತಿ. ನಮ್ಮ ಎಲ್ಲ ಜಪ್ತಿ ಆಗತ್ತಾವು ಬ್ಯಾಂಕಿನಾಗ, ನಮ್ಮ ಎಲ್ಲ ಮುಟ್ಟುಗಳು ಹಾಕ್ಯನಾಗತ್ತಾರ. ಹೀಗಾಗಿ ನಮ್ ಕಷ್ಟ ನಾವು ಸ್ವಲ್ಪ ಅವರು ಎಂತೆಂತರಿಗೆ ಎಲ್ಲ ಸಹಾಯ ಮಾಡ್ತಾರೆ. ಸಾಲ ಆದ್ರೆ ಮಾಡಿ ನಮ್ದು ಪೇಮೆಂಟ್ ಮಾಡಿ ಅಂತ ನನ್ನ ಅಭಿಪ್ರಾಯ. ಸರ್, ನಮ್ ಪರ ಅದಾರ ಇಲ್ಲ ಅಂತಲ್ಲ, ಅವ್ರಿಗೆ ಏನಾಗೈತೆ ಗೊತ್ತಿಲ್ಲ ನಮ್ಗೆ. ನಮ್ ಪರ ಅದಾರ ಅಂತ ಯಾವ ಬೇಸ್ನಾಗ ಹೇಳ್ತೀರಿ? ನಾ ಇಷ್ಟು ಇಲ್ಲಿ ಬೋತ್ ಮಾಡಿದ 20,000 ಜನಸಂಖ್ಯೆ ಸೇರಿದೆ ಇವತ್ತು. ಇಲ್ಲಿ ಮಟ್ಟ ಬರೋಕೆ ಕಾರಣ ಏನು? ನಮ್ಗೆ ಪೇಮೆಂಟ್ ಆಗಿದ್ರೆ ನಾವು ಇಲ್ಲಿ ಮಟ್ಟ ಬರೋತಿದ್ದಿಲ್ಲ. ನೀವು ನಮ್ಗೆಲ್ಲ ಕೆಲಸಗಳು ಆಗ್ತಾನೆ ಇರ್ತಿದ್ವು. ಈ ಯಾವ ಬೇಸ್ನಾಗ ನೀವು ಹೇಳ್ತೀರಿ ಇದನ್ನ? ಇಷ್ಟು ಜನ ಇವರೆಲ್ಲರೂ ಹೇಳ್ತಾ ಇರೋದು ಒಬ್ಬೊಬ್ಬರ ಹಿಂದೆ 1,000 ಜನ ಸಂಖ್ಯೆ ಐತಿ. ಈಗ 20,000 ಜನ ಸೇರಿ ಅಂತಂದ್ರೆ 20 ಲಕ್ಷ ಜನ ಇದ್ದಂಗ. ನಾವು ಒಬ್ಬೊಬ್ಬ ಗುತ್ತಿಗೆದಾರ ಹಿಂದೆ ಎಷ್ಟು ಜನ ಅದಾರ ಅಂತ ಅನ್ನೋದನ್ನ ಅವರು ಮನವರಿಕೆ ಹೊಡಿಕೋಬೇಕು. ಸೂಕ್ತ ಸಮಯ ಸ್ಪಂದನೆ ಸಿಗಬೇಕು ಅಂತ ಐತಿ. ಬಟ್ ಒಂದ್ ವೇಳೆ ಸಿಗದೆ ಹೋದ್ರೆ ಮುಂದಿನ ಹೋರಾಟ ಏನಿಲ್ಲ ಏಪ್ರಿಲ್ ಇಂದ ನಮ್ಮ ರಾಜ್ಯಕ್ಕೆ ನಾವು ಹೇಳಿದ್ವಿ. ನಾವು ಮೊದಲೇ ಹೇಳಿದ್ವಿ, ಇನ್ನು ಹೋರಾಟ ಉಗ್ರವಾದಂತ ಹೋರಾಟ ಅಂದ್ರೆ ಅವಮಾನವಾಗಿ ಉಪವಾಸ ಸತ್ಯಾಗ್ರಹ ಮಾಡೋದಿನ್ನ. ಅದನ್ನ ಬಿಟ್ಟರೆ ಬೇರೆ ಏನೋ ದಾರಿನೇ ಇಲ್ಲ ನಮ್ಗೆ. ಮುಂದೆ ವಿಧಾನಸಭೆ ಮುತ್ತಿಗೆ ಹಾಕೋದು, ನಮ್ ರೊಕ್ಕ ನಾವು ಕೇಳಾಕತ್ತೀವಿ. ನಾವೇನು ಸಾಲ ಕೇಳಾಕತ್ತೀವಿ ಅವ್ರಿಗೆ. ನಮ್ಗೆ ಸಾಲ ಕೊಡ್ರಿ, ನಮ್ಗೆ ಬಡ್ಡಿ ಕೊಡ್ರಿ. ನಾವು ಬಡ್ಡಿ ತುಂಬಕ್ ಆಗ್ತಾ ಇಲ್ಲ ಇವತ್ತು. ಲೈನ್ ಆಫ್ ಕ್ರೆಡಿಟ್ ಆಗಿರ್ಬೋದು, ಇದರ ಬಗ್ಗೆ ಅವರು ಫೈನಾನ್ಸ್ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಯತ್ನಕ್ಕೆ ನಾವೆಲ್ಲರೂ ಸಂಘಟನೆ ಕೊಡ್ತಾ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಫಸ್ಟ್ ಸ್ಟ್ರೈಕ್ ಮಾಡಿದ್ವಿ. ಅನ್ಸ್ಬೇಕಾಗತ್ತೆ. ಸಿಬಿಎಫ್ 5 ಲಕ್ಷಕ್ಕೆ 10 ಲಕ್ಷ ಮಾಡಿದ್ರು. 10 ವರ್ಷ ಮೀಟಿಂಗ್ ಕರೆದು ಆಮೇಲೆ ನಮ್ದು MDP ಆಗಿದೆ. ಪಿ ಇಲಾಖೆಯಲ್ಲಿ ಯಾವುದೇ ತೊಂದರೆ ಇಲ್ಲ. MDP ಬಗ್ಗೆ ಇನ್ನುಳಿದ ಇಲಾಖೆಯಲ್ಲಿ ಬಹಳ ತೊಂದರೆ ಆಗ್ತಿದೆ. ಅದನ್ನು ರಾಜ್ಯದ ಗುತ್ತಿಗೆ ಸಂಘ ಅಧ್ಯಕ್ಷರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ಸಹಕಾರ ಬಹಳ ಬೇಕು. ಇದರಂತೆ ನಮ್ಮ ಲೋಕೋಪಯೋಗಿ ಸಚಿವರು ಇನ್ನೂ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಸಂಘದ ಮೂಲಕ ಒಂದು ವಿಷಯವನ್ನ ಜ್ಞಾಪಕ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಬಹಳ ನೋವಿನಿಂದ ಹೇಳುವಂತ ವಿಷಯ ಇದು. ಯಾಕಂದ್ರೆ ಆಗಿನ ಸಮಯದಲ್ಲಿ ವಿರೋಧ ಪಕ್ಷಗಳ ನಾಯಕರು, ಈಗಿನ ಹಾಲಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಗುತ್ತಿಗೆದಾರರಿಗೆ ಪ್ರಾಮಿಸ್ ಮಾಡಿದ್ರು, ನಮ್ಮ ಸರ್ಕಾರ ಬಂದ್ರೆ ನಾವು ₹1 LOCಗೆ ದುಡ್ಡನ್ನ ಕಮಿಷನ್ ರೀತಿಯಲ್ಲಿ ಕೇಳಲ್ಲ, ನಿಮ್ಮ ಹಣವನ್ನು ಕೂಡಲೇ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರಲ್ವ ಸ್ವಾಮಿ. ನಾವು 3 ವರ್ಷ ಕಾಯ್ದು ನಮ್ಮ ಹೆಂಡತಿ ಮಕ್ಕಳು ಮತ್ತೆ ನಮ್ಮ ವ್ಯವಹಾರ, ನಮ್ಮ ಹೆಸರು ಎಲ್ಲ ಡ್ಯಾಮೇಜ್ ಮಾಡ್ಕೊಳ್ತಾ ಇದ್ವಿ. ದಯಮಾಡಿ ನೀವು ಮಾತನ್ನ ಇನ್ನೊಮ್ಮೆ ಜ್ಞಾಪಿಸ್ಕೊಡಿ. ನಮಗೆ ಕೊಡ್ಬೇಕಾಗಿರೋಂಥ ದುಡ್ಡನ್ನು ಕೊಡಿ ಅಂತ ಕೇಳ್ತಾ ಇದ್ವಿ ವಿನಂತಿಯಿಂದ. ದಯಮಾಡಿ ಇದನ್ನ ಮುಖ್ಯಮಂತ್ರಿಗಳಿಗೆ ಕಿವಿಗೆ ಬೀಳ್ಬೇಕಿದ್ದು. ಯಾಕಂದ್ರೆ ನಮ್ಮ ಉಪಾಧ್ಯಕ್ಷರು ಹೇಳಿದ್ರು ವಿಧಾನಸಭೆ ಮುಂದೆ ಮೆಸೇಜ್ ಬಂದಿದೆ ಅಂತ. ನಮಗೆ ಮೆಸೇಜ್ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ ಅಲ್ಲಿಂದ ಎಲ್ಲ ಗೊತ್ತಿಗೆ ದಯವಿಟ್ಟು ಸ್ವಾಗತ.
ಅಂತ ಹೇಳ್ತಾರೆ. ಎಲ್ಲಾ ಜಿಲ್ಲೆಗಳಲ್ಲಿ ಪೂರ್ವ ಸಭೆ ಅಲ್ಲೇ ಮಾಡ್ತಿದೆ ಅಂತ ಹೇಳಿ ಪ್ರತಿ ಜಿಲ್ಲೆಗೂ ಸುಮಾರು 25 ದಿನಕ್ಕೆ 2 ಜಿಲ್ಲೆಗಳಂತೆ 21 ದಿನ ಸುತ್ತಿ ಅಧ್ಯಕ್ಷರು ಮತ್ತು ನಮ್ಮ ಪದಾಧಿಕಾರಿಗಳು ಅವರಿಗೆ ಸಹಕಾರ ಕೊಟ್ಟಂತ ನಮ್ಮ ಪ್ರಧಾನ ಕಾರ್ಯದರ್ಶಿ ನಂದಕುಮಾರ್, ದಿನೇಶ್, ಕೃಷ್ಣೇಗೌಡರು, ಮತ್ತೆ ನಟರಾಜ್ ಅವರು, ಮತ್ತೆ ಲಕ್ಷ್ಮೀಪತಿ ಅವರು, ಎಲ್ಲರೂ ಕರ್ನಾಟಕ ರಾಜ್ಯ ಗುತ್ತಿಗೆದ ಎಲ್ಲಾ ಪದಾಧಿಕಾರಿಗಳು ಅವರಿಗೆ ಹೆಚ್ಚಿನ ಸಹಕಾರ ಎಲ್ಲರೂ ಇದ್ದಾರೆ. ಅವ್ರ ಹೇಳಕ್ಕಾಗೋದಿಲ್ಲ. ನಾವೆಲ್ಲ ಸೇರಿ ಅಧ್ಯಕ್ಷ ಹೇಳಿದ್ರು, ಬೇಡಪ್ಪ ಎಲ್ಲಾ ಜಿಲ್ಲಾ ನಮಗೆ ಟ್ರಾಫಿಕ್ ಜಾಮ್ ಆಗಿದೆ ಅಂತ. ಇನ್ನೂ ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕ್ರಮ ಮುಗಿದೊಳಗಡೆ ಎಲ್ಲಾ ಗುತ್ತಿಗೆದಾರರು ಸಹ ಇನ್ನು ಬಂದು ಸೇರ್ಕೊತಾರೆ ನಮ್ಮ ಜೊತೆ. ಈಗ ಈ ಕಾರ್ಯಕ್ರಮ ನಾವು ನಮ್ಮ ಕರ್ನಾಟಕ ರಾಜ್ಯ ಗುತ್ತಿಗೆದಾರ ಸಂಘ ಉಪಾಧ್ಯಕ್ಷರು ಇದೀಗ ತಾನೇ ವೇದಿಕೆಗೆ ಆಗಮಿಸಿದಂತ ಕ್ರಷರ್ಸ್ ಮಾಲೀಕರ ಸಂಘದ ಅಧ್ಯಕ್ಷರಾದಂತ ಪುರುಷೋತ್ತಮ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಚಪ್ಪಾಳೆಯನ್ನ ಹಾಕ್ಬೇಕು. ಶ್ರೀಯುತ ಗೌರವಾನ್ವಿತ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎನ್ ಮಂಜುನಾಥ್ ಅವರು ವೇದಿಕೆಯನ್ನ ಕುರಿತು ಮಾತಾಡಬೇಕು.